ಇದು ಉಡೀಸ್ ನಾನು ವೈರಸ್. ನಮ್ಮ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಬಡ್ಕೊಂಡು ಸಾಕಾಗೋಯ್ತು ಅಂತ ರಾಯರೆಡ್ಡಿ ಕರೆದ್ರು ಅಂತ ಬಾಡೋಟಕ್ಕೆ ಹೋಗ್ಬಿಟ್ಟವ್ರೆ ಚೆನ್ನಾಗಿ ಬಾರಿಸೋದಕ್ಕೆ. ಬಾರಿಸಿದ ಮೇಲೆ ಕೈ ತೊಳ್ಕೊಂಡು ಅದೇ ಟವಲ್ನಲ್ಲಿ ಕೈ ಒರೆಸ್ಕೊಂಡಿದ್ದ ಕೈನಲ್ಲೇ ಎಲ್ಲರಿಗೂ ಟಾಟಾ ಮಾಡ್ತಾ ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿ ಒಂದು ಕಾಲನ್ನ ಕಾರ್ ಒಳಗಡೆ ಇಟ್ಟಿದ್ದೇ ತಡ ನಮ್ಮ ಉಡುದು ಬಾಯಿ ಈಶ್ವರಪ್ಪನವರು ಕಾಲ್ ಮಾಡಿಬಿಟ್ರು. ಅವ್ರ ಕಾಲನ್ನ ಕಟ್ ಮಾಡಿ ನೆಲದ ಮೇಲಿದ್ದ ಇನ್ನೊಂದು ಕಾಲನ್ನ ತೆಗೆದು ಕಾರ್ ಒಳಗಡೆ ಇಟ್ಟು ಹಂಗೇ ಹೊರಟ್ಬಿಟ್ರು. ಅವ್ರು ಯಾಕೆ ಕರೆದ್ರು, ಇವ್ರು ಯಾಕೆ ಹೋದ್ರು, ಅವ್ರು ಏನು ಮಾತಾಡಿದ್ರು, ಇವ್ರೇನು ಕೇಳಿಸ್ಕೊಂಡ್ರು, ಅದಕ್ಕೆ ಇವ್ರೇನು ಉತ್ತರ ಕೊಟ್ಟರು, ಇವ್ರೇನು ಮಾತಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಓ ಏನ್ರಿ ಈಶ್ವರಪ್ಪನವರೇ, ಏನು ಸಮಾಚಾರ? ಅಲ್ಲ ಕಣ್ರಿ, ಯಾವತ್ತೂ ಫೋನೇ ಮಾಡ್ತಿರಲಿಲ್ಲ ನನಗೆ ನೀವು. ಇವತ್ತು ಕಾಲ್ ಮಾಡಿಬಿಟ್ಟು ಬನ್ನಿ ಮೀಟ್ ಮಾಡಿ ಅಂತ ಹೇಳಿದ್ರಲ್ಲ, ಏನು ಸಮಾಚಾರ? ಆತ್ಮಹತ್ಯೆ ಏನಾರು ಮಾಡ್ಕೊತಾ ಇದ್ದಾರೆ ಹೆಂಗೆ? ನಿಮ್ಮನ್ನು ಮಾಡಿಸಿ ಆಮೇಲೆ ನೋಡ್ತೀರಿ, ಹೋಗ್ಲೋ ಬೇಡ ಅಂತ ನಿಮಗೆ. ಯಾಕೆಂದರೆ ಆತ್ಮಹತ್ಯೆ ಅಂದರೆ ನಿಮ್ಗೆಲ್ರಿಗೂ ಟಿ ವಿನವ್ರಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ ಭಾಳ ಪ್ರೀತಿ. ಅದು ಯಾವ ಬಾಯಿಂದಾಗ ಮಾತಾಡ್ತೀರಿ ನೀವು? ಅಲ್ಲ ಕಣ್ರಿ, ಆ ಯಡಿಯೂರಪ್ಪಂಗೆ ಬಂದಂಥ ಪರಿಸ್ಥಿತಿ ನನಗೂ ಬಂದರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಿದ್ರಲ್ಲ ನೀವು. ಟೈಮ್ ವೇಸ್ಟ್ ಮಾಡಿಬಿಡಿಪ್ಪ ನೀವು. ಹೇಳಿ, ಅದು ಯಾವಾಗ ಆತ್ಮಹತ್ಯೆ ಮಾಡ್ಕೊತೀರಿ ಅಂತ ಹೇಳಿ ನನಗೆ. ಅದನ್ನು ಟ್ವಿಸ್ಟ್ ಮಾಡಿ 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 ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ ಕೇಳಿ. ಅದು ಯಾಕ್ರಿ ನೀವು ಮಾತು ಮುಂಚೆ ಅಂದ್ಬಿಟ್ಟು ನಿಮ್ಮ ನಾಲ್ಗೆ ತೋರಿಸ್ತೀರಿ? ನನ್ನ ನಾಲ್ಗೆ ಭಾಳ ನೀಟಾಗದೆ ಅಂತ ತೋರಿಸೋದಕ್ಕೆ ಎಲ್ರಿಗೂ ನೋಡಿ, ಅದಕ್ಕೆ ಹೇಳ್ತಿರೋದು. ನಿಮ್ಗೇನಾಗುತ್ತೆ, ಇನ್ನೊಬ್ಬರು ಟೀಕೆ ಮಾಡಿದ್ರೆ ಭಾಳ ದೊಡ್ಡವ್ರು ನಾವು ಅಂತ ಅನಿಸ್ಬಿಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಮುಂಚೆ. ಇದೇನ್ರಿ ನೀವು ಈ ವಯಸ್ಸಿನಲ್ಲೂ ಭಾವನೆ ಅಂತೆ ಬದನೆಕಾಯಿ ಅಂತೆ ಬಿಸಾಕ್ರಿ ಅದನ್ನ ಆ ಕಡೆಗೆ. ಮೊದಲು ಈ ಥರ ಡ್ರಾಮಾ ಮಾಡೋ ನಿಲ್ಲಿಸಿ ನೀವು ಫಸ್ಟು. ಡ್ರಾಮಾಗಳು ಭಾಳ ನೋಡಿದ್ದಾರೆ. ಏನು ಡ್ರಾಮಾ ನೋಡಿದಿರಿ ನೀವು? ಹೋಗ್ಬಿಟ್ಟು ಯೋಗರಾಜ ಭಟ್ರು ಡ್ರಾಮಾ ಸಿನಿಮಾ ನೋಡ್ಕೊ ಬಂದಿರ್ಬೇಕು ನೀವು. ಅಲ್ಲ, ಮಾತೆತ್ತಿದ್ರೆ ನನಗೂ ಆ ಯಡಿಯೂರಪ್ಪಂಗೆ ಆಗೋದೇ ಇಲ್ಲ ಅಂತ ಹೇಳ್ತೀರಿ. ಆ ಯಡಿಯೂರಪ್ಪನ ಮನೆಗೆ ಹೋಗ್ಬಿಟ್ಟು ಬಾಡೋಟ ಮಾಡ್ಕೊಬರ್ತೀರಿ. ನಿಮ್ಮದು ಕಣ್ರಿ ಡ್ರಾಮಾ, ನಮ್ದಲ್ಲ. ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರದ್ದು ನನ್ನ ದ್ವೇಷ ಪ್ರಶ್ನೆ ಇಲ್ಲ. ನಾವು ಅವ್ರ ಅಣ್ಣ ತಮ್ಮಂದ್ರಂಗೆ ಇದ್ದೇ ಇರ್ತೀವಿ, ಅದ್ರ ಏನು ಪ್ರಶ್ನೆ? ಇದೇ ಕಣ್ರಿ ಡ್ರಾಮಾ. ಈ ಡ್ರಾಮಾಲ್ದು ಇನ್ನೇನ್ರಿ? ಮಾತೆತ್ತಿದ್ರೆ ನಾಲ್ಗೆ ಅಂದ್ಬಿಟ್ಟು ಚಾಚ್ಬಿಟ್ರೆ ಆಗಲ್ಲ. ನಾಲ್ಗೆ ತೊಳ್ಕೊಳ್ಳಿ ನೀವು, ತೊಳ್ಕೊಂಡು ಮಾತಾಡಿ. ಪದಗಳನ್ನ ಸರಿಯಾಗಿ ಉಪಯೋಗಿಸ್ರಿ. ನೀವು ಮಾತು ಬಳಸೋ ಪದಗಳಿದೆಯಲ್ಲ, ನೀವು ಮಾತ್ರ ಸತ್ಯ ಹರಿಶ್ಚಂದ್ರು, ಉಳಿದವರೆಲ್ಲರೂ ಕೂಡ ಕಸ ಲೆಕ್ಕ. ಇಲ್ಲ, ನೀವು ದೊಡ್ಡ ಸತ್ಯ ಹರಿಶ್ಚಂದ್ರ ಕಣೆ ಕೇಳ್ರಿ. ನೀವು ಕೇಳ್ರಿ ಇಲ್ಲಿ. ಕೇಳ್ರಿ, ಒಂದು ನಿಮಿಷ ತಡಿ. ನೀವು ಕೇಳ್ರಿ ಇಲ್ಲಿ. ಇವರೆಲ್ಲ ಹೇಳೋದನ್ನ ಕೇಳಿಸ್ಕೊಂಡು ನಾವು ಕಿವಿಗೆ ಬೆರಳು ಬಿಟ್ಕೊಳ್ಳೋದೇ ಆಯ್ತು. ಬರೀ ನೀವು ಮಾತ್ರ ಸತ್ಯ ಹರಿಶ್ಚಂದ್ರು, ಉಳಿದವರೆಲ್ಲರೂ ಕೂಡ ಕಸ ಲೆಕ್ಕ. ಕಸನೇ ಕಣ್ರಿ. ಈ ಕಲ್ಲು ಮಣ್ಣು ಕಡ್ಡಿ ಎಲ್ಲ ಸೇರ್ಕೊಂಡು ಕಸ ಆಗದೆ ಇನ್ನೇನಾಯ್ತದೆ? ಒಬ್ಬೊಬ್ಬರನ್ನೇ ಜೈಲಿಗೆ ಕಳಿಸಿದೀವಿ. ಆದ್ರೂ ನಿಮ್ಮ ಗುರು ಯಡಿಯೂರಪ್ಪಂಗೆ ಇನ್ನೂ ಬುದ್ಧಿ ಬರಲಿಲ್ವಲ್ರಿ? ಇವತ್ತು ಎಲ್ರಿಗೂ ಬುದ್ಧಿ ಬಂದಿದೆ, ಇದ್ರಾಗೆ ನಮ್ಮ ಅನುಮಾನ ಬೇಡ. ಹೇಳ್ರಿ, ಒಬ್ಬೊಬ್ಬರು ವ್ಯಕ್ತಿಗೆ ಒಂದೊಂದು ಭಾವನೆ ಇತ್ತು. ಮತ್ತೆ ಅದೇ ಕತೆ ಆಯ್ತಲ್ರಿ. ಭಾವನೆ ಅಂತೆ ಬದನೆಕಾಯಿ ಅಂತೆ. ಯಾವ ಸಿನಿಮಾ ನೋಡ್ಕೊಂಡ್ ಬಂದ್ರಿ ನೀವು? ಈ ಥರ ಡೈಲಾಗ್ ಹೊಡಿದು ಕಲ್ತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾವ ಸಿನಿಮಾ ನೋಡಿದ್ರಿ ಹೇಳ್ರಿ? ಸಿನಿಮಾನ ನಾನು ಸಿನಿಮಾ ಟಾಕೀಸ್ಗೋಗಿ ಸಿನಿಮಾ ನೋಡಲ್ಲ. ಅಲ್ಲ ಕಣ್ರಿ, PVR, ಐನಾಕ್ಸ್ ಅಂತ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು ಬಂದಿರುವಾಗ ಇನ್ನೂ ಟಾಕೀಸು ಅಂತ ಹಳೆ ಕಾಲಕ್ಕೆ ಹೋಯ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಅಪ್ಡೇಟ್ ಆಗಬೇಕು ಕಣ್ರಿ. ಅದಕ್ಕೆ ಈ ಸಸ್ಪೆನ್ಸ್ ಸಿನಿಮಾಗಳು ಇರ್ತೀವಲ್ಲ ಅವನ್ನ ನೋಡಿ. ಸಿನಿಮಾ ನೋಡ್ರಿ ರೊಮ್ಯಾನ್ಸ್. ಸಸ್ಪೆನ್ಸ್ ಅಂದರೆ ರೊಮ್ಯಾನ್ಸ್ ಅಂತಿರಲ್ರಿ ನೀವು. ಸಸ್ಪೆನ್ಸ್ ಮೂವಿ ನೋಡಿ ನೀವು. ಅದು ಬಿಟ್ಬಿಟ್ಟು ರೊಮ್ಯಾನ್ಸ್ ಸಿನಿಮಾ ನೋಡೋಕೆ ಹೋದ್ರೆ ನಿದ್ದೆಗೆಡಬೇಕಾಯ್ತದೆ. ಬಿಡ್ರಿ, ನೀವು ಎಲ್ಲಿಂದೆಲ್ಲ ಹೋಗ್ತಿದ್ರಿ, ಬೇರೆ ಬನ್ನಿ. ನೋಡ್ರಿ, ಈಶ್ವರಪ್ಪ ಅಂತ ಹೆಸರು ಇಟ್ಕೊಬಿಟ್ಟು ಏನನ್ಬಿಟ್ಟು ಜಾಗರಣೆ ಮಾಡ್ತಾರೆ. ನಿದ್ದೆ ಮಾಡಿ ಚೆನ್ನಾಗಿ, ಗೊತ್ತಾಯ್ತಾ? ನಿಮಗೆ ಗೊತ್ತೇ ಇಲ್ಲ, ನಾನು ಇಲ್ಲಿ ಬರ್ಬೇಕಾದ್ರೆ ನಿದ್ದೆ ಮಾಡಿ ಬಂದೆ. ಓಹೋ, ಹೌದಾ? ನೋಡ್ರಿ, ನಿಮಗೆ ಈಶ್ವರಪ್ಪ ಅಂತ ಹೆಸರು ಇಡಬಾರ್ದಿತ್ತು, ನಿದ್ರೇಶ್ವರಪ್ಪ ಅಂತ ಹೆಸರು ಇಡಬೇಕಿತ್ತು. ನನಗೆ ಸಿಟ್ಟು ಬರಂಗೆ ಮಾಡ್ತೀರಿ. ಅದು ರಾಜ್ಯ ಜನ ಯಾಕೆ ಇವ್ರು ಸಿಟ್ಟು ಮಾಡ್ಕೊಂತಾರೆ ಅಂತಾರೆ. ಬಿಡ್ರಿ, ಏನು ಸಿಟ್ಟ ಅದು? ನಮ್ಮ ಸಿಟ್ಟು ನೋಡಿಲ್ಲ ನೀವು, ಕೇಳಿದಿರಲ್ವಾ? ತುಂಬ ಅದರದಿಲ್ಲ ಡೈಲಾಗು, ಹಂಗೆ ಹೋಗ್ಬಿಡ್ತೀರ ಅಷ್ಟೇ. ಈಗೇನೋ CM ಆಗಿ ಅಂದ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ಅಷ್ಟೇ. ನಮ್ಮ ಬ್ಯಾಕ್ಗ್ರೌಂಡೆಲ್ಲ ನೀವು ತಿಳ್ಕೊಳಕ್ಕೆ ಹೋಗ್ಬಿಡಿ. ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದು? ನಿದ್ದೆ ಮಾಡ್ಕೊಂಡು ಆರಾಮಾಗಿರಿ, ಇಲ್ಲಾಂದರೆ ಕನ್ಸಲ್ಲೂ ಬಂದು ಕಾಣ್ಬಿಡ್ತೀನಿ ಅಷ್ಟೇ. ಇದೇನಾದರೂ ನಮ್ಮ ಯಡಿಯೂರಪ್ಪನವ್ರು ಗೊತ್ತಾಗೋಗ್ಬಿಟ್ಟಿದ್ರೆ ಬಾಯಲಿನ ಕೊಡೋರು. ಸೂಪರ್. ನೆಕ್ಸ್ಟ್ ಸಿಗ್ಮೆಂಟ್ಗೆ ವಾಟಾಳ್ ನಾಗರಾಜ್ ಅವ್ರನ್ನ ಕರೆಸ್ಬೋಣ ಅಲ್ವೇನ್ರೋ? ಪಾಪ ಕಣ್ರು, ಅವರು ಇತ್ತೀಚೆಗೆ ಮೀಡಿಯಾ ಮುಂದೆ ಬಂದು ತುಂಬ ದಿವಸ ಆಯಿತು ಅಂತ ಒಬ್ಬರೇ ಕೂತ್ಕೊಂಡು ಅಳ್ತಾವ್ರಂತೆ. ಕನ್ನಡಕ್ಕೂ ಬಿಚ್ಚಿದೆ. ಪಾಪ ಕಣ್ರು, ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಓಕೆ, ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದಿದೆಯಪ್ಪ. ಬೆಂಗಳೂರಲ್ಲಿ ಇರೋದು ನಿಮಾಸ್ ದೂರ, ಅದರ ಒಂದು ಭಾಗ ಬೆಳಗಾವಿಯಲ್ಲಿ ಮಾಡಬೇಕಾಗುತ್ತೆ. ಯಾಕೆ, ನೀವೇನಾದರೂ ಅಡ್ಮಿಟ್ ಆಗ್ತೀರಾ? ಯಾಕೆ? ತಮಾಷೆ ಕೇಳಿದೆ, ಯಾಕೆ ಹೇಳಿ? ಸಂಭಾಜಿ ಪಾಟೀಲ್ ಅಂತವ್ರನ್ನ ಹುಚ್ಚಾಸ್ಪತ್ರೆ ಸೇರಿದಂತೆ.